ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತು ಮಂಡೇ ಆ್ಯಂಡ್ ಸ್ಪೆಷಲ್ ಡೇ ಫಾರ್ ಅಸ್. ಸೊ ಗೊತ್ತಾಗುತ್ತೆ ನಿಮಗೆ ಏನು ಸ್ಪೆಷಲ್ ಅಂತೇಳಿ. ಹಾಗೆ ಇವತ್ತು ಬೆಳಗ್ಗೆ 5:15 ಎದ್ದಿದ್ದು. ಸೊ 5:15 ಅಂದರೆ ನಿಮಗೆಲ್ಲ ಗೊತ್ತೈತೆ ನಾನು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ಅಂತೇಳಿ. ಸೊ ಯೋಗ ಕ್ಲಾಸ್ನ ಕಂಪ್ಲೀಟಾಗಿ ಅಟೆಂಡ್ ಮಾಡಿ ಅದಾಗಿದ್ದ ತಕ್ಷಣ ಸ್ವಲ್ಪ ಒಂದು 10 ನಿಮಿಷ ಕುತ್ಕೊಂಡು ಅದು ಇದು ನೋಡ್ಕೊತ ಬಿಸಿನೀರು ಕುಡ್ಕೊತ ಮತ್ತೆ ಎದ್ದು ಫಸ್ಟು ಕೆಲಸ ಮಾಡಿದ್ದೆ. ಹೊರಗಡೆ ಬಂದು ಹೊರಗಡೆ ಎಲ್ಲ ಕಸ ಹೊಡೆದು ನೆಲ ಒರೆಸಿ ರಂಗೋಲಿ ಹಾಕಿ, ಹಾಗೆ ಮಿಂಚು ಆಲ್ರೆಡಿ ಎದ್ಬಿಟ್ಟಿದ್ದಾಳೆ. ಸೊ ಇವತ್ತು ಜಯಂತ್ ಅವರು ಅವಳನ್ನ ಕೇರ್ ತೊಗೊತಿದ್ದಾರೆ. ಅಂದರೆ ಎದ್ದ ತಕ್ಷಣ ಅವಳಿಗೆ ಮತ್ತೆ ಆಟಾಡಿಸ್ಬೇಕಲ್ವಾ. ಇನ್ಮೇಲೆ ದಿನ ಅವ್ರದ್ದೇ ಡ್ಯೂಟಿ. ಯಾಕೆ ಗೊತ್ತಾ, ನಾನು ಹೊರಗಡೆದೆಲ್ಲ ಯಾವಾಗ ಕಸ ಹೊಡೆದು ರಂಗೋಲಿ ಹಾಕ್ತೀನೋ ನೆಕ್ಸ್ಟ್ ಕೆಲಸನೇ ತಿಂಡಿ ಮಾಡೋದು. ಯಾಕೆ ಅಂದರೆ ನನ್ನ ಮಗ ಇವತ್ತಿಂದ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಚಿಟ್ಟಿದು ಫಸ್ಟ್ ಡೇ ಸ್ಕೂಲ್ ಇವತ್ತು. ಅವನದು ಫೀಲಿಂಗ್ ಹೆಂಗಿದೇನೋ ಇಲ್ಲ ಗೊತ್ತಿಲ್ಲ, ನಮಗಂತೂ ಸಖತ್ ಎಕ್ಸೈಟೆಡ್ ಆಗಿದೆ. ಆ್ಯಂಡ್ ಏನೋ ಒಂಥರ ಖುಷಿ, ಏನೋ ಒಂಥರ ಕುತೂಹಲ. ಸೊ ಹಾಗೆ ಅಂದ್ಕೊಂಡು ಪ್ರತಿಯೊಂದು ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಪ್ರತಿದಿನ ಬೆಳಗ್ಗೆ ಇದ್ದರೆ ನಿಮಗೆಲ್ಲ ಗೊತ್ತು, ನಮ್ಮ ಮನೇಲಿ ದೇವ್ರ ಸಾಂಗ್ಗಳು ಕಂಪಲ್ಸರಿ ನಾನಾದರೂ ಜಯಂತ್ ಆದರೂ ಹಾಕ್ಬಿಡ್ತೀವಿ ಅಂತೇಳಿ. ಈ ಪುಟ್ಟಮ್ಮ ನೋಡಿ ಹೆಂಗೆ ಆಟಾಡ್ತಿದ್ದಾಳೆ. ಅವರಪ್ಪ ಸ್ವಲ್ಪ ಹೊತ್ತು ಎದ್ಗಳಲ್ಲ, ಯಾಕಂದರೆ ಇವಳು ಚೆನ್ನಾಗಿ ಜಿಬ್ರೋದು, ಆಟಾಡೋದು, ಕುಣಿಯೋದು ಮಾಡ್ತಿರ್ತಾಳೆ. ಹಾಗೆ ಇವ್ರನ್ನೆಲ್ಲ ನೋಡಿಕೊಂಡು ಮತ್ತೆ ಇವತ್ತು ಬೆಳಗ್ಗೆ ತಿಂಡಿಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ರೆಡಿ ಮಾಡಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ವೆಜ್ಜೀಸ್ ಅಂದರೆ ವೆಜಿಟೇಬಲ್ಸ್ ಇರೋದ್ರಿಂದ ಪಲಾವ್ ಮಾಡು ಅಂತ ಹೇಳಿದ್ರು, ಪಲಾವ್ ಮಾಡ್ತಾಯಿದ್ದೀನಿ. ಪ್ರತಿದಿನ ಕುಕ್ಕರಲ್ಲೇ ಮಾಡ್ತಾಯಿದ್ದೆ. ಇವತ್ತು ಅನ್ನಿಸ್ತು ಸ್ವಲ್ಪ ಏನಂತಂದರೆ ಪಾತ್ರೆಯಲ್ಲಿ ಮಾಡೋಣ ಅಂಥೇಳಿ. ಜಯನ್ಗೂ ಕೂಡ ಪಾತ್ರೆಯಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ, ಅದಕ್ಕೆ ಇಬ್ರಿಗೂ ಸೇರಿ ಮಾಡ್ತಾ ಇರೋದು. ಆ್ಯಂಡ್ ಇನ್ಮೇಲೆ ಹೆಂಗಿರುತ್ತೆ ಅಂದರೆ ಇದೆ ಫಸ್ಟ್ ಲಂಚ್ ಬಾಕ್ಸ್ ಪ್ರಿಪ್ರೇಷನ್. ಆ್ಯಂಡ್ ನನ್ನ ಮಗನಿಗೆ ಏನೇನೆಲ್ಲ ಕೊಟ್ಟು ಕಳಿಸ್ಬೇಕು. ಆ್ಯಂಡ್ ಪ್ರತಿದಿನ ಬೆಳಗ್ಗೆ ಇದ್ದರೆ ಅಡಾವಿಡಿ ಮಾಡ್ಕೊತ ಎಲ್ಲ ಕೆಲಸಗಳನ್ನ ಮುಗಿಸೋದು, ಬೇಗ 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 ಮುಗಿಸೋದು, ಇದೇ ಆಗುತ್ತೇನೋ ಅಂತ ಅನಿಸ್ತಾ ಇದೆ. ಬಟ್ ನಿಮ್ಗೆ ಮಾತ್ರ ವ್ಯಾಲ್ಯೂಯಬಲ್ ಆಗಿ ಕೆಲವೊಂದಷ್ಟು ಟಿಪ್ಸ್ ಮತ್ತು ಆ್ಯಸ್ ಅ ಹೋಮ್ ಮೇಕರ್ ಆ್ಯಂಡ್ ಕಂಪ್ಲೀಟ್ಲಿ ಹೋಮ್ ಮೇಕರ್ ಮತ್ತು ಮಾಮ್ ಆಫ್ 3 ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತೇಳಿ ನನ್ನ ಚಾನಲ್ನಲ್ಲಿ ನೋಡ್ಬೋದು. ಆ್ಯಂಡ್ ಇನ್ನೇನು ನನ್ನ ಮಗಳಿಗೂ ಕೂಡ ಕೆಲವೊಂದಷ್ಟು ಫುಡ್ ಐಟಮ್ಸ್ ಅದು ಇದು ಮಾಡಬೇಕು ನಾನು. ಸೊ ಅದನ್ನೆಲ್ಲದೂ ಕೂಡ ಶೇರ್ ಮಾಡ್ಕೊತೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವ್ಲಾಗ್ಸ್ ಕೂಡ ಇಷ್ಟ ಆಗ್ತಾ ಇದೆ ಅಂತಂದರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಈ ಥರ ಪಾತ್ರೆಯಲ್ಲಿ ಆಮೇಲೆ ಇದು ವಿತೌಟ್ ಪೇಸ್ಟ್ ನಾನು ಯಾವಾಗಾದರೂ ಪಲಾವ್ ಮಾಡ್ತಾ ಇರ್ತೀನಲ್ಲ ಅಥವಾ ಬಿರಿಯಾನಿ ಮಾಡ್ತಾ ಇರ್ತೀನಲ್ಲ, ನನಗೊಂದು ಚಿಕ್ಕದಾಗಿ ಇನ್ಸಿಡೆಂಟ್ ನೆನಪಾಗುತ್ತೆ. ಏನು ಗೊತ್ತಾ, ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ನನಗೆ ಯಾವುದು ಅಡುಗೆಗಳು ಬರ್ತಾ ಇರಲಿಲ್ಲ. ಆ್ಯಂಡ್ ಏನಂತಂದರೆ ಹಾಗೆ ನಾನು ಯೂಟ್ಯೂಬ್ ನೋಡ್ಕೊತ ಅಡುಗೆಗಳನ್ನ ಮಾಡೋದು ಕಲಿತೆ. ಬಟ್ ಪೇಸ್ಟ್ ಹಾಕಿ ಮಾಡಬೇಕು ಅಂದರೆ ನಮ್ಮ ಮನೇಲಿ ಮಿಕ್ಸಿ ಕೂಡ ಇರಲಿಲ್ಲ. ಚಿಕ್ಕದಾಗಿ ಚೊಕ್ಕವಾಗಿದ್ವಿ ನಾನು ಜಯಂತ್ 2 ರೂಮಿನ ಮನೇಲಿ. ಜಸ್ಟ್ 2 ರೂಮ್ ಇತ್ತು. ಸೊ ಕಾರ್ನರಲ್ಲಿ ಒಂದು ಬಚ್ಚಲ್ಲು ಬಾತ್ರೂಮ್ ಇರುತ್ತಲ್ಲ, ಸೊ ಆ ಥರದ್ದು ಮನೇಲಿ ಇದ್ದಿದ್ದು. ಒಂದು 3 ಶೆಲ್ಫು, ಒಂದು ಚಿಕ್ಕದಾಗಿ ಗ್ಯಾಸ್ ಕಟ್ಟೆ. ಇವತ್ತಿಗೂ ಆ ಮನೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂದೇ ಒಂದು ಹಾಲ್, ಆಮೇಲೆ ಲಕ್ಷಣವಾಗಿ ಬಾಗಿಲು. ಸೊ ಆ ಮನೇಲೇ ನಾನು ಪೂಜೆ, ಅಡುಗೆ ಪ್ರತಿಯೊಂದು ಕಲ್ತಿದ್ದು. ನಾನು ಅವಾಗ ಕೆಲವೊಂದಷ್ಟು ಅಡುಗೆಗಳನ್ನ ಕಲ್ತಿದ್ದೀನಲ್ಲ, ಆ ಅಡುಗೆಗಳನ್ನ ಇವತ್ತಿಗೂ ನಾನು ನೆನೆಸ್ಕೊಂಡು ಮಾಡ್ಕೊತೀನಿ, ತುಂಬ ಇಷ್ಟಪಡ್ತೀನಿ. ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ಆಮೇಲೆ ಇದನ್ನು ಇನ್ನೂ ಥರ ಬೇರೆ ಥರ ಮಾಡ್ತಿದ್ದೆ, ಅಂದರೆ ಮಸಾಲೆನ ಜಸ್ಟ್ ಕೈಯಲ್ಲೇ ಕುಟ್ಟಿ ಮಾಡೋದು ಕಲ್ತಿದ್ದು. ಫಸ್ಟ್ ಬಿರಿಯಾನಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಹಾಗೆ ಓಟ್ಸಲ್ಲಿ ಪಾಯಸ ಮಾಡೋದು. ಸೊ ಯಾಕೋ ಓಟ್ಸ್ ಪಾಯಸ ಕೂಡ ಬೇಗ ಮಾಡೋಣ ಅಂತ ಅನಿಸ್ತಿದೆ. ಮಾಡ್ತೀನಿ, ಖಂಡಿತ ನಿಮಗೆ ಶೇರ್ ಮಾಡ್ಕೊತೀನಿ ಮಾಡಿದ್ರೆ. ಆ್ಯಂಡ್ ಏನಂದರೆ ವಿತೌಟ್ ಮಸಾಲೆ ಅಡುಗೆ ಮಾಡ್ಬೋದು ಅಂತ ಗೊತ್ತಾಗಿದ್ದು ಕೂಡ ಆವಾಗಲೇ. ಅಷ್ಟು ಝೀರೋ ನಾಲೆಡ್ಜ್ ನನಗೆ ಅಡುಗೆ ಬಗ್ಗೆ. ಒಂದು ಸ್ವಲ್ಪ ಬೇಳೆ ಸಾರು ಬರ್ತಾಯಿತ್ತು, ಅನ್ನ ಮಾಡ್ಕೋಬೋದಾಯಿತು. ಇಡ್ಲಿ ದೋಸೆಗೆ ಹೇಗೆ ಬ್ಯಾಟರ್ನ ರೆಡಿ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಬಟ್ ಇವತ್ತು ವಿಧವಾಗಿ ಮಾಡೋದು ಕಲ್ತ್ಬಿಟ್ಟಿದ್ದೀನಿ. ನನಗೆ ಒಂಥರ ಖುಷಿಯಾಗುತ್ತೆ. ಬಟ್ ಟೈಮ್ ಅನ್ನೋದೆಲ್ಲ ಕಲಿಸುತ್ತೆ ಅಲ್ವಾ. ಸೊ ಸಮ್ಟೈಮ್ಸ್ ಬೈಸ್ಕೊಂಡಿದ್ದೀನಿ ಅಡುಗೆ ಸಲುವಾಗಿ. ಮತ್ತು ಮುದ್ದೆ ಮಾಡೋಕ್ಕೆ ಬರ್ತಿರಲಿಲ್ಲ. ಆ್ಯಂಡ್ ರೊಟ್ಟಿ ಮಾಡೋಕ್ಕೆ ಅಂದರೆ ರೊಟ್ಟಿ ಬರ್ತಿತ್ತು, ಅಂದರೆ ಹಬ್ಬಗಳಿಗೆಲ್ಲ, ದುಗ್ಗಮ್ಮನ ಹಬ್ಬ ಈ ಥರ ಜಾತ್ರೆಗಳಿಗೆಲ್ಲ ಮಾಡಿ ಅಭ್ಯಾಸ ಇತ್ತಲ್ವ, ಎಲ್ಲರ ಜೊತೆ ಕೂತ್ಕೊಂಡು ಆ ರೊಟ್ಟಿ ಒಂದು ಕಲ್ತಿದ್ದೆ, ಚಪಾತಿ ಒಂದು ಕಲ್ತಿದ್ದೆ. ಬಿಟ್ಟರೆ ಮುದ್ದೆ ಅದೆಲ್ಲ ಕಲ್ತಿರಲಿಲ್ಲ. ಬಟ್ ಇವತ್ತು ರೊಟ್ಟಿ, ಚಪಾತಿ, ಮುದ್ದೆ, ಥರ ಥರ ಐಟಮ್ಸ್ಗಳು ಮತ್ತು ಕಿಡ್ಸ್ ರೆಸಿಪೀಸ್ಗಳು ಪ್ರತಿಯೊಂದನ್ನು ಕಲ್ತಾಯಿತು. ಮಗು ಆದಮೇಲಂತರೂ ಮಗುಗೆ ರಾಗಿ ಹಿಟ್ಟು, ಸರಿಗಳು, ಸಿರಿಲ್ಸು ಮತ್ತು ಪ್ರತಿಯೊಂದು ಕೂಡ ನಾನೇ ರೆಡಿ ಮಾಡಿ ಮಾಡೋ ಅಂಥದ್ದೆಲ್ಲ ಕಲ್ತ್ಬಿಟ್ಟಿದ್ದೀನಿ. ಸೊ ಪಲಾವ್ ರೆಡಿ ಮಾಡಿಟ್ಟು ಬಂದೆ. ಮತ್ತು ಜಯಂತ್ ಚಿಟ್ಟಿನ ಸ್ನಾನ ಮಾಡಿಸ್ಕೊಂಬಂದಿದ್ದಾರೆ. ಅವನು ಚಿಟ್ಟಿ ಸ್ನಾನ ಮಾಡೋಕ್ಕೆ ಕಳಿಸಿದ್ರೆ ಸ್ನಾನ ಏನೋ ಮಾಡ್ತಾನೆ, ಬಟ್ ಏನಂತಂದರೆ ಸೋಪ್ ಹಚ್ಚಲ್ಲ. ಅದಕ್ಕೆ ಕಂಪಲ್ಸರಿ ಸ್ನಾನ ಅವನಿಗೆ ಬಿಟ್ಟು, ಬಟ್ ಸೋಪ್ ಹಚ್ಚಿ ಹೋಗಿ ತಿಕ್ ಬರಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ಹೋಗಿ ಮುಖ ತೊಳಸಿ ಬಂದಿದ್ದೀನಿ. ಹಾಗೆ ಸ್ನಾನ ಮಾಡ್ಕೊಂಡು ಬಂದಾಗಿ ಇವಾಗ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ. ಆ್ಯಕ್ಚುಲಿ ಇದೆ ಸ್ಕೂಲ್ ಯೂನಿಫಾರ್ಮ್. ಆ್ಯಂಡ್ ಇಲ್ಲಿ ನೋಡಿ ಮಿಂಚು ಮಲ್ಕೊತಾಳೆ ಅಂತೇಳಿ ತೊಟ್ಲಿಲ್ಲಾಗಿ ತೂಗ್ತಾ ಇದ್ದಾರೆ. ಅವ್ರ ಅಪ್ಪಾಜಿ ತೂಗ್ತಾ ಇದ್ರು. ನಾನು ಬಂದಿದ ತಕ್ಷಣ ಹೋಗಿದ್ದಾರೆ. ಆ್ಯಂಡ್ ಅವಳನ್ನ ನೋಡಿದ ತಕ್ಷಣ ಎಷ್ಟೊಂದು ಹ್ಯಾಪಿನೆಸ್ ಫೀಲ್ ಮಾಡ್ತಿದ್ದಾಳೆ. ಅವಳದಂತೂ ಸಖತ್ ಕಾಮಿಡಿ. ಆ್ಯಂಡ್ ಇವತ್ತು ತಲೆ ಸ್ನಾನ ಮಾಡಿಸಿದ್ದಾರೆ ಜಯಂತ್ ಅವನಿಗೆ. ಹೋಗಿ ನಾನು ಸೋಪ್ ಹಚ್ಚಿ ತೊಳೆದ್ರೆ ಅವ್ರ ಅಪ್ಪ ಹೋಗಿ ತಲೆ ಸ್ನಾನ ಮಾಡಿಸಿದ್ರೆ ಅವನು ಸ್ನಾನ ಮಾಡ್ಕೊಂಬಂದಿದ್ದಾನೆ. ಇಂಥ ಕತೆ ಮಾಡಿದ್ದಾನೆ. ಇವತ್ತೊಂದಿನ ಹಿಂಗೆ
ಮಾಡಬೇಕು, ನಾಳೆಯಿಂದ ಹಿಂಗೆ ಮಾಡೋವಾಗಿಲ್ಲ ಅಂತೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಅವ್ರ ಅಪ್ಪಾಜಿ. ಆ್ಯಂಡ್ ಸ್ಕೂಲ್ ಯೂನಿಫಾರ್ಮ್ ಹಾಕೋವಾಗ ರೆಡಿ ಮಾಡೋವಾಗ ಏನು ಎಂಜಾಯ್ ಮಾಡಿದ್ರು ಗೊತ್ತಾ ಜಯಂತ್ ಆ್ಯಕ್ಚುಲಿ. ಸೊ ಯಾರಿಗೆ ತಾನೇ ಇರಲ್ಲ, ಫಸ್ಟ್ ಟೈಮ್ ಮಗ ಸ್ಕೂಲಿಗೆ ಹೋಗ್ತಿದ್ದಾನೆ, ಒಬ್ಬ ಒಳ್ಳೆ ದೊಡ್ಡ ಯೂನಿವರ್ಸಿಟಿಗೆ ಮಕ್ಕಳು ರ್ಯಾಂಕ್ ತೊಗೊಂಡ್ರು, ಅವ್ರು ಲಾಸ್ಟ್ ಇನ್ನೇನು ಗ್ರ್ಯಾಜುಯೇಷನ್ ತೊಗೊಳಕ್ಕೆ ಹೋಗ್ತಿರ್ತಾರಲ್ಲ ಅಂಥ ಫೀಲಿಂಗ್ ಎವ್ರಿ ಪೇರೆಂಟ್ಸ್ ಇದನ್ನು ಫೀಲ್ ಮಾಡಿರ್ತಾರೆ. ಅದು ಖುಷಿನೇ ಬೇರೆ. ನಮಗಂತೂ ತುಂಬ ಖುಷಿ ಆಯ್ತು ಇವತ್ತು. ಬೆಳಗ್ಗೆ ಎದ್ದು ಅವನಿಗೋಸ್ಕರ ಟಿಫನ್ ಮಾಡೋದಾಗಿರ್ಬೋದು, ಅವನಿಗೋಸ್ಕರ ರೆಡಿ ಮಾಡೋದಾಗಿರ್ಬೋದು. ಇದು ಎಷ್ಟು ದಿನ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಸೀರಿಯಸ್ಲಿ ಇವತ್ತು ಎಂಜಾಯ್ ಮಾಡಿದ್ವಿ. ಅವರಪ್ಪ 1-2-3 ಸರಿ ಹೇಳಿದ್ದಾರೆ, ಅಮ್ಮಿ ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ ಸ್ಕೂಲ್ ಯೂನಿಫಾರ್ಮಲ್ಲಿ, ಬಟ್ ಇದೇ ಸ್ಕೂಲ್ ಗುರುಕುಲ ಸ್ಕೂಲ್ಗೆ ಹಾಕಬೇಕು ಮತ್ತು ಅಲ್ಲೇ ಎಜುಕೇಷನ್ ಮಾಡಿಸ್ಬೇಕು ಅನ್ನೋದು ತುಂಬ ಡ್ರೀಮ್ ಇತ್ತು. ಎಷ್ಟೊಂದು ಅಡ್ಡ ಬಂದ್ರೂ ಆ ಸ್ಕೂಲಿಗೆ ಬೇಡ ಅಂತ ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ಫೈನಲಿ ತಗೊಂಡೋಗಿ ಗುರುಕುಲಗೆ ನಾವು ಹಾಕಿದ್ದು. ಅದು ನನಗೆ ತುಂಬ ಖುಷಿಯಾಗಿದ್ದು. ಆ್ಯಂಡ್ ಲಾಸ್ಟ್ಗೆ ಜಯಂತ್ ಕೂಡ ಬೇಡ ಬಿಡಪ್ಪ ಸ್ಕೂಲು ಅಂತಂದರು. ಬಟ್ ನನಗೆ ಮಾತ್ರ ಮೈಂಡ್ ಅಂದರೆ ಡ್ರೀಮ್ ಮಾಡಿಬಿಟ್ಟಿದೆ. ಅವ್ನಿಗಿನ್ನೂ 3 ಇಯರ್ಸ್ ಇದ್ದಾಗಲೇ ನಾನು ಡ್ರೀಮ್ ಮಾಡಿದ್ದೆ ಇದೇ ಸ್ಕೂಲಿಗೆ ಹೋಗಬೇಕು ನನ್ನ ಮಗ ಅಂತೇಳಿ. ಒಂದ್ಸರಿ ಅಡ್ಮಿಷನ್ ಮಾಡಿಸಿ ಕೂಡ ಡಿಸ್ಕಂಟಿನ್ಯೂ ಆಗಿತ್ತು, ಆದರೂ ಕೂಡ ಬಿಡಲಿಲ್ಲ. ಫೈನಲಿ ಇವತ್ತು ನನ್ನ ಮಗ ಅದೇ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಅದು ನನಗೆ ತುಂಬ ಖುಷಿಯಾಗಿರೋದು. ಮತ್ತು ಅಷ್ಟರಲ್ಲಿ ತಿಂಡಿ ಕೂಡ ಆಗಿದೆ. ಆ್ಯಂಡ್ ಇವನಿಗೆ ಸ್ಕೂಲಲ್ಲಿ ಕಂಪಲ್ಸರಿ ತಿಂಡಿ ಜೊತೆ ಸಲಾಡ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ವೆರೈಟಿಯಾಗಿ ಅಂದರೆ ಮೀನ್ಸ್ ಚೆನ್ನಾಗಿರಬೇಕು, ಬೇಳೆಕಾಳುಗಳೆಲ್ಲ ಹೆಲ್ತಿಯಾಗಿರಬೇಕು ಫುಡ್ ಅಂತೆಲ್ಲ ಹೇಳಿದ್ದಾರೆ. ಸೊ ಅದೇ ಥರ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಜಸ್ಟ್ ಸೌತೆಕಾಯಿ ಇತ್ತು, ಒಂದು 4 ಪೀಸ್ ಅವನು ಎಷ್ಟು ತಿಂತಾನೋ ಅಷ್ಟು ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಬಾಕ್ಸ್ನ. ಸಲಾಡ್ಸ್ ಆಗಿರ್ಬೋದು, ರೆಸಿಪಿ ಆಗಿರ್ಬೋದು, ಇದೆಲ್ಲ ನೀಟಾಗಿ ಪ್ರಿಪೇರ್ ಮಾಡಿ ನನ್ನ ಮಗನಿಗೆ ನೀಟ್ ಲಂಚ್ ಬಾಕ್ಸ್ ಪ್ರಿಪೇರ್ ಆಗಬೇಕಂದ್ರೆ ನಾನು ಬಿಫೋರ್ ಡೇ ಅಂದರೆ ಲಾಸ್ಟ್ ನೈಟೇ ಪ್ರಿಪೇರ್ ಮಾಡಿ ಮಲ್ಕೋಬೇಕು ಅನ್ನೋದು ಅರ್ಥ ಆಯ್ತು ನನಗೆ. ಸೊ ಹಾಗಾಗಿ ನೆಕ್ಸ್ಟ್ ಡೇಯಿಂದ ಅದನ್ನೇ ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಜಯಂತ್ ಅವ್ರಿಗೆ ಏನು ಶೂಸ್ ಇರುತ್ತಲ್ಲ ಎಲ್ಲ ನೀಟಾಗಿ ಹಸಿ ಬಟ್ಟೆಯಲ್ಲಿ ಒರೆಸಿ ನೀಟಾಗಿ ಮಾಡಿ ಇಟ್ಟಿದ್ರು. ಅದನ್ನು ಲೇಸ್ ಹಾಕಿ ಚಿಟ್ಟಿಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಇದನ್ನು ಪ್ರತಿದಿನ ನಾನಂತರೂ ಮಾಡಲ್ಲ, ನೀನೇ ಮಾಡ್ಕೋಬೇಕಪ್ಪ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ರೋಟೀನ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ ಅಂತಂದಾಗ ನನಗೆ ಅನ್ಸಿದ ಮಟ್ಟಿಗೆ ನಾವೇ ಎಲ್ಲದು ಮಕ್ಕಳಿಗೆ ಮಾಡಿಕೊಡೋ ಬದಲು ಅವ್ರದ್ದು ಇಂಡಿಪೆಂಡೆಂಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಥರ ಕಲಿಸ್ಕೊಡೋದು ತುಂಬ ಬೆಟರ್. ನಮ್ಮ ಮನೇಲಿ ಆಲ್ರೆಡಿ ಈ ಥರದ್ದಿದೆ ಪದ್ಧತಿ. ನಮ್ಮ ಚಿಟ್ಟಿ ಕೆಲವೊಂದಷ್ಟು ಅವನೇ ಮಾಡ್ಕೊತಾನೆ, ಹಾಗಾಗಿ ಅದೇನು ನನಗೆ ಭಾರ ಅನಿಸಲ್ಲ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಫೈನಲಿ ನನ್ನ ಮುದ್ದು ಮಗ ಎಷ್ಟು ಚೆಂದ ಕಾಣಿಸ್ತಿದ್ದಾನೆ ಗೊತ್ತಾ. ಅವರಪ್ಪನೂ ಕೂಡ ತುಂಬ ಖುಷಿಪಟ್ಟು ಹೋದರು ನೋಡಿ. ಅವರು ಕೂಡ ಆಲ್ರೆಡಿ ಜಾಬ್ಗೆ ಹೋಗಾಯಿತು. ಸೊ ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೇಳ್ತಾ ಇದ್ದೀರಿ. ಪೇಟಿಎಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ರೀಸೆಂಟ್ಲಿ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಅನ್ನಿಸ್ತಾ ಇದೆ ಮನೇಲಿ ವಾತಾವರಣ. ಯಾಕಂದರೆ ಫೈನಾನ್ಷಿಯಲಿ ಚೆನ್ನಾಗಿ ಆಗ್ತಿದ್ದೀವಿ ಅಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ ಅಲ್ವಾ. ಸೊ ಆ ಥರ ಅವ್ರು ಕೂಡ ವರ್ಕ್ಗೆ ಹೋಗಾಯಿತು. ಸೊ ಇನ್ಮೇಲೆ ಇಬ್ಬರು ಕೂಡ ಲಂಚ್ ಪ್ರಿಪೇರ್ ಮಾಡ್ಕೋಬೇಕು ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಕೊಡ್ಬೇಕು. ಸೊ ಏನೋ ಒಂಥರ ರೆಸ್ಪಾನ್ಸಿಬಿಲಿಟಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗಂತೂ, ಫೀಲಿಂಗ್ ಗುಡ್. ಆ್ಯಂಡ್ ನನ್ನ ಮಗನಿಗೆ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದೀನಿ ನಾನು, ಚಿಟಿ ಹೆಂಗಿರಬೇಕು ಸ್ಕೂಲಲ್ಲಿ ಅದು ಇದು ಅಂತೆಲ್ಲ ಹೇಳಿ. ಸೊ ಎಲ್ಲ ಹೇಳ್ತಿದ್ದಾನೆ. ಅಲ್ಲೊಂದು ಸ್ವಲ್ಪ ಹುಳುಕಾಗಿದೆ, ಚಾಕ್ಲೇಟ್ ತುಂಬ ಕಡಿಮೆ ತಿಂದಿದ್ದಾನಲ್ವಾ ಅದಕ್ಕೆ. ಆ್ಯಂಡ್ ಇಲ್ಲಿ ಮಿಟ್ಟುಗೆ ಹೇಳ್ತಾ ಇದ್ದಾನೆ, ಮಿಟ್ಟು ನಾನು ಸ್ಕೂಲಿಗೆ ಹೋಗ್ತೀನಿ, ಹೋಗಿ ಬರೋರ್ಗು ಮನೇಲಿರಮ್ಮ ಹಂಗೆ ಹಿಂಗೆ ಅಂತೇಳಿ. ಅವರಿಬ್ಬರದ್ದು ತುಂಬ ಒಳ್ಳೆ ಅಟ್ಯಾಚ್ಮೆಂಟ್ ಇದೆ. ಬಟ್ ಮಿಟ್ಟು ಮಿಸ್ ಮಾಡ್ಕೊತಾಳೋ ಅಥವಾ ಏನು ಮಾಡ್ತಾಳೆ ಸರ್ ನೋಡೋಣ, ಖಂಡಿತ ಇಲ್ಲಿ ಆಗಲೇ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅದನ್ನು ಕೂಡ ಚಿಟ್ಟಿ ಹತ್ರ ಶೇರ್ ಮಾಡಿಸ್ತೀನಿ. ಅವ್ನು ಹೋಗಿ ಬರೋದೊಂದು ಬಾಕಿ ಇದೆ. ಆ್ಯಂಡ್ ಸ್ಕೂಲ್ ಬಗ್ಗೆ ಎಲ್ಲರೂ ಡೀಟೇಲ್ಸ್ ಕೇಳ್ತಾ ಇದ್ದೀರಿ. ಸೊ ಗುರುಕುಲ ಸ್ಕೂಲ್ ದಾವಣಗೆರೆ, ಫೀಸ್ ಎಷ್ಟಾಯಿತು ಅಂತ ಕೂಡ ಕೇಳ್ತಾ ಇದ್ದೀರಾ. 30,000. ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ 30,000 ಆಗಿದೆ. ಆ್ಯಂಡ್ ಅದರಲ್ಲಿ ನಮಗೆ ಆಫ್ ಕಟ್ಟೋದಕ್ಕೂ ಕೂಡ ಹೇಳ್ತಾರೆ, ಟೈಮ್ ಕೊಡ್ತಾರೆ. ನಾವಿವಾಗ ಆಫ್ ಕಟ್ಟಿದ್ದೀವಿ, ಇನ್ನೂ ಆಫ್ ಕಟ್ಟೋದಕ್ಕೆ ಟೈಮ್ ತೊಗೊಂಡಿದ್ದೀವಿ. ಮತ್ತು ಬುಕ್ಸು ಮತ್ತು ಯೂನಿಫಾರ್ಮ್ ಎಲ್ಲದೂ ಕೂಡ ಅವರೇ ಪ್ರೊವೈಡ್ ಮಾಡೋದು. ಚಿಟ್ಟಿ ಸ್ಕೂಲ್ ವಿಚಾರದಲ್ಲಿ ತುಂಬ ನಮಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದೇನೆಂದರೆ ವ್ಯಾನ್ ಅಥವಾ ಅವನಿಗೆ ಟ್ರಾವೆಲ್ಗೆ ಏನಾದರೂ ಒಂದು ಸೆಟಲ್ ಮಾಡಬೇಕು ಅಂತೇಳಿ ಅದರ ಸಂಬಂಧನೇ ನಮಗೆ 1-2-3 ಸರಿ ತುಂಬ ಕಷ್ಟ ಆಗಿತ್ತು. ಬಟ್ ಈ ಟೈಮ್ ನಾವು ಏನು ಮಾಡಿದ್ವಿ ಅಂದರೆ ಪರ್ಟಿಕ್ಯುಲರ್ಲಿ ನಾವು ಅದ್ರ ಬಗ್ಗೆನೇ ಮಾತಾಡಿಕೊಂಡು ಎಲ್ಲದೂ ಕೂಡ ಫಿಕ್ಸ್ ಮಾಡಿದ್ದು, ಮತ್ತು ವ್ಯಾನ್ಗೂ ಕೂಡ ಬುಕ್ ಮಾಡಿದ್ದು. ಆ್ಯಂಡ್ ಇವಾಗ ತುಂಬ ಸಫಿಷಿಯೆಂಟ್ ಆಗಿದೆ ಅವನ್ನ ಕಳಿಸೋದಕ್ಕೆ. ಈಸಿಯಾಗಿ ಮನೆ ಹತ್ರನೇ ಬರ್ತಾರೆ, ಆರಾಮ್ಸೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಒಳಗಡೆ ಬಂದಾದಮೇಲೆ ಇವಾಗ ಮಿಟ್ಟುಗೆ ಸ್ವಲ್ಪ ಹಾಲು ಕೊಟ್ಟಿದ್ದೀನಲ್ವ, ಹಾಲು ಕುಡಿದು ಅವಳು ಆರಾಮ್ಸೆ ಆಟಾಡ್ತಿದ್ದಾಳೆ. ಡೈರೆಕ್ಟಾಗಿ ಸ್ನಾನ ಮಾಡಿಸ್ಬೇಕಂತೇಳಿ ಇಬ್ಬರಿಗೂ ಕೂಡ ನೀರಿಟ್ಟಿದ್ದೀನಿ. ಆ್ಯಂಡ್ ಮಿಂಚು ಏನಂತಂದರೆ ಮೋಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ತುಂಬ ಮೋಷನ್ ಮಾಡ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ನನ್ನ ಡ್ರೆಸ್ ಮೇಲೆ ಮಾಡ್ಕೊಂಡಿದ್ಲು. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಅವ್ರಿಗೆ ನೀರಿಟ್ಟಿದ್ದೀನಿ, ಇಬ್ಬರಿಗೂ ಕೂಡ ಸ್ನಾನ ಮಾಡಿಸ್ಬೇಕು ಅಂತ. ಹೊರಗಡೆ ಹೋಗಬೇಕಿತ್ತು ಅಂತೇಳಿ ಯಾವಾಗ ಮೆಂಟಲಿ ಫಿಕ್ಸ್ ಆದೆ, ಸೊ ಅವಾಗ ನನಗೆ ಅನಿಸಿದ್ದು ಮತ್ತು ಇವಾಗ ನಾನು ಸ್ನಾನ ಮಾಡಿಸ್ಲೇಬೇಕು. ಯಾಕಂದರೆ ಮಿಂಚು ಕಂಟಿನ್ಯೂಸ್ ಮೋಷನ್ ಮಾಡ್ಕೊತಾ ಇದ್ದಾಳೆ ಫ್ರೆಂಡ್ಸ್. ಯಾವ ಥರ ಅಂದರೆ ನೊರೆ ಇರುತ್ತೆ, ಗ್ರೀನ್ ಕಲರ್ ಮೋಷನ್. ಆ್ಯಕ್ಚುಲಿ ಪರ್ ಡೇ 1 ಟೈಮ್ ಆರ್ 2 ಡೇಸ್ ಒನ್ಸ್ ನೀಟಾಗಿ ಮಾಡ್ತಾಯಿದ್ಲು. ಇವಾಗ ಮೋಷನ್ ಸ್ಟಾರ್ಟ್ ಆಗಿದೆ. 5 ಮಂತ್ಸ್ಗೆ ಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮಿಟ್ಟುಗಾಗಿರಲಿ ಚಿಟ್ಟಿ ಆಗಿರಲಿ, ಮಿಟ್ಟುಗೆ ಆಲ್ಮೋಸ್ಟ್ ಒಂದು 9 ಮಂತ್ಸ್ ಸ್ಟಾರ್ಟ್ ಆಗಿತ್ತು. ಸೊ ಆ್ಯಸ್ ಇಟ್ ಇಸ್ ಸೇಮ್ ಮಿಟ್ಟುಗೂ ಅಷ್ಟೇ 9 ಮಂತ್ಸ್ ಸ್ಟಾರ್ಟ್ ಆಗಿ 10 ಮಂತ್ಸಲ್ಲಿ ಕ್ಲೋಸ್ ಆಗಿ 11 ಮಂತ್ಸ್ಗೆ ಹಲ್ಲು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು. ಬಟ್ ಇವಳಿಗೆ ಇವಾಗಲೇ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು. ಸ್ವಲ್ಪ ಬೇಗ
ಬೇಗ ಬರ್ಬೋದು ಹಲ್ಲು ಅನ್ನೋದು ಒಂದು 7 ತಿಂಗಳಲ್ಲಿ ಬರ್ಬೋದು. ಎಕ್ಸಾಕ್ಟ್ 1 ಮಂತ್ ಬಿಫೋರ್ ಈ ಥರ ಮೋಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಇತ್ತಲ್ವ, ಅದಕ್ಕೋಸ್ಕರ ಜಸ್ಟ್ ಮೆಡಿಸಿನ್ ಹಾಕ್ತಾ ಇದ್ದೀನಿ ಅಷ್ಟೇ ಅವಳಿಗೆ, ಬಿಟ್ಟರೆ ಬೇರೆ ಏನು ಪ್ರಿಕಾಷನ್ಸ್ ತೊಗೊತಾ ಇಲ್ಲ. ಯಾಕಂದರೆ ಏನು ಮಾಡಿದ್ರು ಕೂಡ ಸ್ಟಾಪ್ ಆಗೋಲ್ಲ. ನಾವು ಅದರಲ್ಲಿ ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀವಿ, ಎಷ್ಟು ಅನುಭವಿಸ್ಬೇಕೋ ಅಷ್ಟು ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿಲ್ಲ. ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಪಾಪ ಮೋಷನ್ ಮಾಡಿದಾಗೆಲ್ಲ, ಮತ್ತು ರ್ಯಾಷಸ್ ಕ್ರೀಮು ಪೌಡರು ಈ ಥರ ಮೇಂಟೈನ್ ಮಾಡ್ತಾನೆ ಇದ್ದೀನಿ. ಸೊ ನೋಡಿ ಇಬ್ರಿಗೂ ಕೂಡ ಮೈ ಒರೆಸಿ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಇವತ್ತು ನಾನು ಮತ್ತು ಮಿಟ್ಟು ಇಬ್ಬರು ಸೇರಿಕೊಂಡು ಮಿಂಚುಗೆ ಸ್ನಾನ ಮಾಡಿಸೋದು. ಫಸ್ಟ್ ಮಿಟ್ಟುಗೆ ಸ್ನಾನ ಮಾಡಿಸಿ ಸೈಡಿಗೆ ನಿಲ್ಲಿಸ್ಕೊಂಡೆ. ಅದಾದಮೇಲೆ ಒಬ್ಬಳೆ ಮಿಚ್ಚು ಕೂಡ ನಾನು ಪಾಪಗೂ ಕೂಡ ಸ್ನಾನ ಮಾಡಿಸ್ಕೊಂಬಂದೆ. ನನಗೆ ಮಿಟ್ಟು ಮಿಂಚು ಅನ್ನುವ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆಗಬಾರ್ದು ಅಲ್ವಾ. ಸೊ ಇವಾಗ ಇಬ್ರಿಗೂ ರೆಡಿ ಮಾಡಿ ಹಾಕಿದ್ದೀನಿ. ಇವಳು ನೋಡಿ ಸಕ್ಕತ್ತರಲೆ ಗೊತ್ತಾ, ಹಾಕಿರೋ ಥರ ಹಾಕಿರಲ್ಲ. ಅದಕ್ಕೆ ಆಟಾಡಲಿ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡು ಕೆಳಗೆ ಹಾಕಿದ್ದೆ. ಬರೇ ಉಲ್ಟಾ ಬಿದ್ದು ನಾನು ಈ ಟಾರ್ಚರ್ ಕೊಡೋದಕ್ಕೆ ಈ ಥರ ಆ ಕಡೆ ಒಂದು ಇಂಬು ಈ ಕಡೆ ಒಂದು ಇಂಬು ಇಟ್ಟು ಸೆಂಟ್ರಿಗಳನ್ನ ಹಾಕಿ ಸ್ಟ್ರಕ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆಟಾಡಲಿ, ಆಮೇಲೆ ನಾನು ಮಲಗಿಸಿ ಅವಳನ್ನ ರೆಡಿ ಆಗಬೇಕು. ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು ನಾನು. ಅಸಲಿ ಮಿಂಚು ನನಗೆ ರೆಡಿಯಾಗಕ್ಕೆ ಬಿಡಲ್ಲ ಅಂಥೇಳಿ ಅವಳನ್ನ ಮಲಗಿಸಿ ಹೋಗಿ ಬೇಗ ಫ್ರೆಶ್ ಆಗಿ ಬಂದುಬಿಟ್ಟೆ. ನನ್ನ ಮುಖ ಹೆಂಗೆ ಒಂಥರ ಕಳೆನೇ ಇಲ್ಲ ಅಲ್ವಾ. ಒಂದು 2 ಡೇಸ್ ಆಯ್ತು ನಾನು ಡೀಪ್ ಚಿಂತೆಯಲ್ಲಿ ಮುಳುಗಿ. ಸೊ ನೋಡಿ ಕಣ್ಣು ಯಾವ ಥರ ಆಗಿದೆ ಅಂತೇಳಿ. 10 ಇಯರ್ಸ್ ಬ್ಯಾಕ್, ಎಕ್ಸಾಕ್ಟ್ 10 ಇಯರ್ಸ್ ಬ್ಯಾಕ್ ನನಗೆ ಇದೇ ಥರ ಆಗಿತ್ತು. ಸೊ ಅವಾಗ ನಾನು ಏನಂತಂದರೆ ಬಾಪೂಜಿಲಿ ತೋರಿಸಿದ್ದು. ಸೊ ಇವತ್ತು ನಾನು ನೋಡೋಕ್ಕೆ ನನಗೆ ಒಂಥರ ಆಗ್ತಾಯಿದೆ, ಹಂಗೆ ಕಾಣಿಸ್ತಾ ಇದ್ದೀನಿ. ಒಳ್ಳೆ ಡ್ರೆಸ್ಸೇನೋ ಹಾಕೊಂಡಿದ್ದೀನಿ, ಬಟ್ ಫೇಸ್ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ. ಇಟ್ಸ್ ಓಕೆ. ಫಿಸಿಕಲಿ ಮತ್ತು ಮೆಂಟಲಿ ಎರಡು ವೀಕ್ ಆದಾಗ ಹೀಗೆ ಕಾಣಿಸ್ತೀವಿ. ಅದರಲ್ಲೂ ಕಣ್ಣು ಬೇರೆ ಸರಿ ಇಲ್ಲ. ಹಾಗಾಗಿ ಮತ್ತು ಏನು ಗೊತ್ತಾ, ಎಕ್ಸಾಕ್ಟಾಗಿ ಒಂದು 10 ವರ್ಷದಿಂದ ನಾನೇನು ಹೇಳಿದೆ ಅವಾಗ ಸೇಮ್ ಹಿಂಗೆ ಆಗಿತ್ತು. ಯಾಕೆ ಅಂದರೆ ಒಂದು ಚಿಕ್ಕ ಕಲ್ಲು ಬಿದ್ದು ನನಗೆ ಅದು ತಿಕ್ಕೊಂಡು ಫುಲ್ಲು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಅವಾಗ ತಾನೇ ಫಸ್ಟ್ ಇಯರ್ ಡಿಪ್ಲೊಮೊ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಅವಾಗ ಏನಂತಂದರೆ ಬಾಪೂಜಿ, ದಾವಣಗೆರೆಯಲ್ಲಿ ಬಾಪೂಜಿ ಅಂತ ಇದೆ ಹಾಸ್ಪಿಟಲ್ ದೊಡ್ಡದು. ಸೊ ಅಲ್ಲಿ ಅಮ್ಮ ಕರ್ಕೊಂಡೋಗಿದ್ರು. ಅಲ್ಲಿ ಕರ್ಕೊಂಡೋದಾಗ ಇನ್ನು ಚಿಕ್ಕವಳು, ಅವಾಗ ತಾನೇ ಇನ್ನು ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಲೈಫಲ್ಲಿ ಆಲ್ರೆಡಿ ಒಂದಷ್ಟು ಟ್ರಾಜಿಡಿಗಳು ನಡೀತಾನೇ ಇತ್ತು. ನಮ್ಮಮ್ಮ ನನ್ನ ಜೊತೆ ಸಿಂಗಲ್ ಆಗಿ ಹೋರಾಡಿ ಅವಾಗ ಕಣ್ಣು ನನ್ನ ಮಗಳಿಗೆ ಹೆಂಗಾರು ಮಾಡಿ ಸರಿ ಮಾಡಲೇಬೇಕು ಅಂದರೆ ಹೆವಿ ಡೇಂಜರ್ ಆಗಿತ್ತು. ಎಕ್ಸ್ಪೆಕ್ಟೇ ಮಾಡಬೇಡಿ, ಹಾಗಾಗಿತ್ತು. ಬಾಪೂಜಿಗೆ ತೋರಿಸಿದಾಗ ಏನಂದಿದ್ರು ಅಂತ, ಕಣ್ಣೇ ಇಲ್ಲ, ಕಣ್ಣು ಹೋಗಿದೆ ಅಂತ ಹೇಳ್ಬಿಟ್ಟಿದ್ರು ಬಾಪೂಜಿ ಹಾಸ್ಪಿಟ್ಲಲ್ಲಿ. ಸೊ ಅವಾಗ ಹಿಂಗೆ ಆಗಿತ್ತು. ಇದಕ್ಕಿಂತ ತುಂಬ ಡೇಂಜರ್ ಆಗಿತ್ತು, ವರ್ಸ್ಟ್ ಆಗಿತ್ತು. ಆ ಮಾತನ್ನ ಕೇಳಿಸ್ಕೊಂಡು ನಮ್ಮಮ್ಮ ಹೆಂಗೆ ಹತ್ತಿದ್ರು ಅಂತಂದರೆ ಬಚ್ಚಲಲ್ಲಿ ಹೋಗಿ ಫುಲ್ಲು ಹತ್ಕೊಂತ ಹೊರಗಡೆ ಬಂದಿದ್ರು. ಅಂದರೆ ಎಷ್ಟು ಸಂಕಟ ಆಗಿರ್ಬೇಡ ಅವಾಗ. ಆಮೇಲೆ ನಾನು ಅಷ್ಟು ಅಂದರೆ ತುಂಬ ಬ್ರೇವ್ ಆಗಿದ್ದೆ. ನಾನು ಅವಾಗ ಏನು ತಲೆ ಕೆಡ್ಸ್ಕೊತಿರಲಿಲ್ಲ, ಆರಾಮ್ಸೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಇವಾಗಿನಷ್ಟು ಅವಾಗ ಕುಗ್ಗುತ್ತಿರಲಿಲ್ಲ. ಆ್ಯಂಡ್ ಇವಾಗ ಮತ್ತೆ ಅವತ್ತು ಏನಾಯ್ತು ಅಂತಂದರೆ ಕಣ್ಣೇ ಹೋಗಿದೆ ಅಂತ ಹೇಳಿದರು ಡಾಕ್ಟ್ರು. ಬಟ್ ಅಲ್ಲಿಂದ ವಾಪಸ್ ಬಂದು ಮನೇಲಿ ಎಲ್ಲರೂ ಕೂಡ ಒಂಥರ ಫುಲ್ ಡಲ್ಲಲ್ಲಿ ದುಃಖದಲ್ಲಿ ಕೂತ್ಕೊಂಡಿದ್ದಾಗ ಆ್ಯಕ್ಚುಲಿ ದೇವರಿದ್ದಾನೆ ಅಂತಾರಲ್ಲ. ಸೊ ಹಾಗೆ ಅವತ್ತೊಂದು ದಿನ ಆಗಿದ್ದ ಪವಾಡ ಏನಂತಂದರೆ, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಮುಸ್ಲಿಮ್ಸ್ ಇದ್ದರು. ಅವರು ಮುಸ್ಲಿಮ್ಸ್ ಅಂದರೆ ನನಗೆ ಫಸ್ಟ್ ಆ ಒಂದು ಇದರಲ್ಲಿ ಅಂದರೆ ಇವಾಗ ಹಿಂದೂ ಮುಸ್ಲಿಮ್ಸ್ ಅದೆಲ್ಲ ಗೊತ್ತಲ್ವ ನಿಮಗೆ. ಸೊ ಆ ಒಂದು ಜನರಲ್ಲಿ ನನಗೆ ಫಸ್ಟ್ ಇಂಪ್ರೆಷನ್ ಆಗಿದ್ದು ಅಂತಂದರೆ ಅವ್ರು ಹೆಂಗಿದ್ರು ಮುಸ್ಲಿಮ್ಸ್ ಅಂತಂದರೆ ಪ್ರತಿಯೊಬ್ಬರಿಗೂ ಇಷ್ಟಪಡೋರು, ಎಲ್ರಿಗೂ ಹೆಲ್ಪ್ ಮಾಡೋರು. ಯಾರು ಕೇಳಿದ್ರೆ ಬಿಟ್ಟರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡೋರು. ಅವ್ರ ಮನೇಲಿ 3 ಜನ ಗಂಡ್ಮಕ್ಳು, ಆ 3 ಜನ ಗಂಡ್ಮಕ್ಳು ಕೂಡ ಯಾರಿಗಾದ್ರೂ ಹೆಲ್ಪ್ ಅಂತಂದರೆ ಫಸ್ಟ್ ಹೋಗೋರು. ಸೊ ಅದರಲ್ಲಿ ಅವ್ರ ತಂಗಿ ಒಬ್ರು ಇದ್ದರು, ಅಕ್ಕ. ಅವರು ಅವತ್ತು ನನಗೆ ನಾವೆಲ್ಲ ಅಳ್ಕೊಂತ ಕುತ್ಕೊಂಡಿರೋದು ನೋಡಿ ಬಂದು, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ, ಏನಾಗಲ್ಲ, ದೃಷ್ಟಿ ಆಯ್ಕೆಗೆ ಹೋಗಿ ದಾವಣಗೆರೆಯಲ್ಲಿ ಅಂತೇಳಿ ಹೇಳಿದರು. ಅವತ್ತು ಓಕೆ ಸರಿ ನಾಳೆ ಬೆಳಗ್ಗೆನೇ ಹೋಗೋಣ ಅಂಥೇಳಿ ನಾನು ಅಮ್ಮ ಬೆಳಗ್ಗೆನೇ ಹೋಗಿ ತೋರಿಸ್ಕೊಂಡು ಬಂದಾದಮೇಲೆ ನನ್ನ ಕಣ್ಣು ಸಂಪೂರ್ಣವಾಗಿ ಬಂದಿತ್ತು. ಆದರೆ ಏನು ನಿಜಾಂಶ ಗೊತ್ತಾ, ಒಂದು ಸ್ವಲ್ಪ ನನಗೆ ಆ ಕಣ್ಣು ಬ್ಲರ್ ಆಗ್ತಾಯಿತ್ತು ಅವಾಗವಾಗ. ಈಗ ಒಂದು 10 ವರ್ಷದಿಂದ ನಾನು ಅದು ಹೆಂಗೆ ಮೇಂಟೈನ್ ಮಾಡಿದ್ದೀನೋ ಏನೋ ಗೊತ್ತಿಲ್ಲ, ಚೆನ್ನಾಗೇ ಇದ್ದೀನಿ, ನನಗೆ ಯಾವುದೂ ಪ್ರಾಬ್ಲಮ್ ಅನ್ನಿಸ್ತಿರಲಿಲ್ಲ. ಮತ್ತೆ ಇದು ಇವಾಗ ಹಿಂಗಾಗಿದೆ, ನನಗೆಲ್ಲದೂ ಕೂಡ ಹಳೇದು ನೆನಪಾಗ್ತಾಯಿತ್ತು. ಸೊ ಅವ್ರು ಯಾವಾಗ ಆ ಥರ ಹೆಲ್ಪ್ ಮಾಡಿದ್ರು ಅವಾಗ ಆ್ಯಕ್ಚುಲಿ ಅವ್ರ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಬೆಳೆದಿದ್ದು. ಓಕೆ ಈ ಥರ ಇರ್ತಾರಾ ಇವರಲ್ಲಿ, ಹಾಗೆ ಹಿಂಗೆ ಅಂತೇಳಿ. ಸೊ ಅವಾಗಿಂದ ನಾನು ತುಂಬ ಇಷ್ಟಪಡ್ತೀನಿ ಆ ಜನರನ್ನ. ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ ಅವರಲ್ಲಿ ಅನ್ನೋದು ನನಗೆ ಅವಾಗ ಅರ್ಥ ಆಯಿತು. ಆ್ಯಂಡ್ ಇವಾಗೂ ಅಷ್ಟೇ ನಮ್ಮ ಸ್ನೇಹಿತರಲ್ಲಿ ಅವರೇ ಜಾಸ್ತಿ ಇದ್ದಾರೆ, ಹಾಗೂ ಕೂಡ ಇದ್ದೀವಿ. ಸೊ ಅದೆಲ್ಲ ನೆನಪಾಗ್ತಾ ಇದೆ. ಬಟ್ ಯಾಕೋ ಆ ನೋವನ್ನು ಮತ್ತೆ ಪಡ್ಕೊತಿರುವಾಗ ಇವಾಗ ಸಂಕಟ ಆಗ್ತಿದೆ ಅವಾಗಿಂತ ಜಾಸ್ತಿ. ಅದಕ್ಕೆ ಇವಾಗ ರೆಡಿಯಾಗಿ ಹೊರಟಿದ್ದೀನಿ. ದೃಷ್ಟಿ ಆಯ್ಕೆಗೆ ಹೋಗಿ ಎಲ್ಲದೂ ಕೂಡ ಡೀಟೇಲಾಗಿ ಹೇಳಿ. ಸೊ ನಾನು ಸ್ವಲ್ಪ ಫೋನ್ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ, ಎಡಿಟಿಂಗ್ ಎಲ್ಲ ಮಾಡಬೇಕಾಗತ್ತೆ. ಏನಾದರೂ ಒಂದು ಪ್ರೊಟೆಕ್ಷನ್ ಕೊಡಿ ನನಗೆ ಅಂತೇಳಿ ಕೇಳಿ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಂಬರ್ತೀನಿ. ಸೊ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಹೆಂಗಾಗಿದೆ ನೋಡಿ, ಈ ಸೈಡ್ ಆ್ಯಕ್ಚುಲಿ ನನಗೆ
ಇದಾಗಿರೋದು, ರೆಡ್ ಆಗಿರೋದು. ಆ್ಯಂಡ್ ಏನಂತಂದರೆ ಅತಿಯಾಗಿ ಬೆಳಕನ್ನು ನೋಡೋದಕ್ಕಾಗಲ್ಲ. ಸೊ ಯಾಕೆ ಹಿಂಗಾಯಿತು ಅಂತಲೇ ಅರ್ಥ ಆಗ್ತಿಲ್ಲ. ಓಕೆ, ಎನಿವೆ ಇವಾಗ ಮಾತಾಡ್ಕೊಂತ ಕೂತ್ಕೊಂಡ್ರೆ ಪರಿಹಾರ ಅಂತೂ ಆಗಲ್ಲ. ಹೊರಟಿದ್ದೀನಿ ಹಾಸ್ಪಿಟ್ಲಿಗೆ. ನಮ್ಮ ಮಿಟ್ಟಕ್ಕನ್ನು ರೆಡಿ ಮಾಡಿಕೊಂಡು ಮಿಂಚಕ್ಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಬ್ಬರನ್ನೂ ಕರ್ಕೊಂಡು ಹೋಗ್ಬೇಕು. ಎಂಥ ಪರಿಸ್ಥಿತಿ ಗೊತ್ತಾ, ನೋಡೋಣ. ಇಲ್ಲಿಂದ ಆಟೋ ಸಿಗೋವರೆಗೂ ಮನೆಯವ್ರಿಗೂ ನಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಆ ಕಡೆ ಆಟೋ ಸಿಗುತ್ತೆ, ಅಮ್ಮ ಬರ್ತಾರೆ. ಆ್ಯಂಡ್ ಮಿಂಚು ಮಲ್ಕೊಂಡಿದ್ದಾಳೆ, ಅವಳನ್ನ ಎತ್ಕೊಂಡು ಹೋಗ್ಬೇಕು. ಮನೇಲಿ ಏನು ಕೆಲಸನೂ ಮುಟ್ಟಿಲ್ಲ. ಆ್ಯಕ್ಚುಲಿ ನಾನು ಬಟ್ಟೆ ಮಾಡಿಸ್ಬೇಕಿತ್ತು, ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು, ಮನೆ ಪೂರ್ತಿ ಕ್ಲೀನ್ ಮಾಡ್ಕೋಬೇಕಿತ್ತು. ಬಟ್ ಅದೆಲ್ಲದು ಬಿಟ್ಟು ಹಾಗೆ ಹೊರಟಿದ್ದೀನಿ. ಜಯಂತ್ಗೂ ಕೂಡ ಫೋನ್ ಮಾಡಿ ಹೇಳಿದೆ, ನಾನು ಏನೂ ಮುಟ್ಟಿಲ್ಲ ಮನೇಲಿ, ಜಸ್ಟ್ ಹೋಗ್ತಾ ಇದ್ದೀನಿ ಅಷ್ಟೇ ಅಂತೇಳಿ. ಅವ್ರು ಕೂಡ ಹೇಳಿದ್ದದೆ, ಏನು ಮಾಡಬೇಡದ, ಈ ಫಸ್ಟ್ ಹೋಗಿ ಆರಾಮಾಗು, ಯಾಕಂದರೆ ಅಷ್ಟು ಹಿಂಸೆ ಕೊಡ್ತಾ ಇದೆ ನನಗಿದು. ಆ್ಯಂಡ್ ಲಾಸ್ಟ್ ವೀಕಲ್ಲೆಲ್ಲ ಇದು ಈ ಥರ ಅನ್ನಿಸಿರಲಿಲ್ಲ. ಮತ್ತೆ 2 ಡೇಸಿಂದ ಸಖತ್ತಾಗಿರೋದು. ಅದಕ್ಕೆ ನನಗೆ ಡೌಟ್ ಬಂದು ಕೇಳ್ತಾ ಇದ್ದೀನಿ. ಆ್ಯಂಡ್ ಇದು ಫೀಡಿಂಗ್ ಕವರ್. ನನ್ನ ಹತ್ರ ಇದಕ್ಕಿಂತ ಚೆನ್ನಾಗಿರೋದು ಒಂದಿತ್ತು, ಅದೆಲ್ಲಿ ಮಿಸ್ ಆಗಿಬಿಟ್ಟಿದೆ. ಅವತ್ತಿಂದ ಇದೊಂದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಇದನ್ನು ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ನೋಡೋಕೆ ಚೆನ್ನಾಗಿಲ್ಲ. ಅದಕ್ಕೆ ಚೆನ್ನಾಗಿಲ್ಲ ಮೀನ್ಸ್ ಒಂಥರ ಆಗಿಬಿಟ್ಟಿದೆ, ಕಲರ್ ವೇರಿಯೇಷನ್ ಆಗಿದೆ ಅದಕ್ಕೆ. ಬಟ್ ಇನ್ನೊಂದಿತ್ತಲ್ವ, ಅದು ಸಕ್ಕತ್ತಾಗಿತ್ತು. ಬಟ್ಟೆಲಿ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರನೇ ಒನ್ ಟೈಮ್ ಆಲ್ರೆಡಿ ಬಟ್ಟೆ ಎಲ್ಲ ಕೆದಕಿ ಮಡ್ಚಿಟ್ಟಿದ್ದೀನಿ, ಆದರೂ ಕೂಡ ಸಿಕ್ಕಿಲ್ಲ. ಇದು ಕ್ಲೋವಿಯಾದಲ್ಲಿ ತೊಗೊಂಡಿದ್ದು. ಸರಿ ಹೋಗ್ತಿಲ್ಲ. ಸೊ ಕ್ಲೋವಿಯಾ ಅಂತಾರಲ್ಲ, ಕ್ಲೋವಿಯಾ ಬ್ರ್ಯಾಂಡ್, ಆ ಬ್ರ್ಯಾಂಡಿಂದು. ಟ್ರೀಟ್ಮೆಂಟ್ ಎಲ್ಲ ತೋರಿಸ್ಕೊಂಡು ಹಾಸ್ಪಿಟ್ಲಿಂದ ಮನೆಗೆ ಬಂದಿದ್ದಾಯಿತು. ಸೊ ಕಣ್ಣಿಗೆ ಏನಾಗಿದೆ ಅಂತಂದರೆ ಇನ್ಫ್ಲಮೇಷನ್ ಆಗಿದೆ ಅಂತಂದರು. ಡೋಂಟ್ ವರಿ, ಏನಾಗಿಲ್ಲ, ಆರಾಮ್ ಆಗ್ತೀರಾ ಅಂತೇಳಿ. ಸೊ ಅವ್ರು ಏನು ಮಾಡಿದ್ರು ಅಂದರೆ ಡ್ರಾಪ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅಮ್ಮ, ನಾನು ಮತ್ತು 2 ಮಕ್ಕಳು ಹೋಗಿದ್ವಲ್ಲ, ಹಾಗಾಗಿ ನಾನು ಅಲ್ಲಿ ಏನು ಶೂಟ್ ಮಾಡಲಿಲ್ಲ. ನನಗೂ ಕೂಡ ಮೈಂಡೆಲ್ಲ ಪೂರ್ತಿ ಏನೋ ಆಗಿಬಿಟ್ಟಿದೆ ಅನ್ನೋ ಥರ ಇತ್ತು. ಒಂದು ಸ್ವಲ್ಪ ಪೇನ್ ಮತ್ತು ಉರಿ ಅನ್ನಿಸ್ತಾ ಇದೆ ನನಗೆ. ಸೊ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಏನೂ ಆಗಿಲ್ವಂತೆ. ನಾನೇನೋ ಆಗ್ಬಿಡ್ತು ಅನ್ನೋ ಥರನೇ ಹೋಗಿದ್ದೆ. ನಮ್ಮಮ್ಮ ಹೊರಗಡೆ ಬರೋದು ತುಂಬ ರೇರ್, ಮತ್ತು ಬಂದಾಗಲೇ ಏನಾದರೂ ಒಂದು ಸ್ವಲ್ಪ ಆ ಮೂಮೆಂಟ್ನ ಸವಿಯೋಣ ಅಂತ ಹೇಳ್ಕೊಂಡು ಹೊರಗಡೆ ಹೋಳಿಗೆ ಊಟ ಮಾಡಿದ್ವಿ ಅಮ್ಮ ನಾನು. ಆ್ಯಂಡ್ ಪ್ರತಿ ಸೋಮವಾರ ಯಾವ ಮೆಸ್ಸಲ್ಲಿ ಹೋದ್ರೂ ಕೂಡ ಹೋಳಿಗೆ ಊಟ ಇರುತ್ತಲ್ವ, ಅದಕ್ಕಂತಾನೆ. ಸೊ ಮಿಟ್ಟು ಮತ್ತು ನಾನು, ಮಿಂಚು, ಅಮ್ಮ ಹೋಳಿಗೆ ಊಟ ಮಾಡ್ಕೊಂಡು ಬಂದಾಯಿತು ಮನೆಗೆ. ಅಮ್ಮನ ಮನೆಗೆ ಬಂದಿದ್ದೀನಿ. ಜಯಂತ್ ಈ ಕಡೆ ಬಂದಾಗ, ಅಂದರೆ ಮೀನ್ಸ್ ಅಮ್ಮನ ಮನೆ ಸೈಡ್ ಬಂದಾಗ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮನೆಗೆ ಅಂತ ಅಂದ್ಕೊಂಡು ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಪಾಪ ಬೇರೆ ಕಕ್ಕಮ್ಮ ಬಿಟ್ಟಿದ್ಲು, ಅವಳನ್ನ ಎತ್ಕೊಂಡು ಬರೋದ್ರೊಳಗಡೆ ಸಾಕಾಗ್ಬಿಡ್ತು. ಎಲ್ಲಿ ಅಂದರೆ ಆ ಟೆನ್ಷನಲ್ಲಿ, ಹಾಸ್ಪಿಟ್ಲಿಗೆ ಹೋಗ್ಬೇಕನ್ನೋ ಟೆನ್ಷನಲ್ಲಿ ಅವಳಿಗೆ ಡೈಪರ್ಸ್ ತೊಗೊಂಡಿಲ್ಲ, ಪ್ಲಸ್ ಚಡ್ಡಿಗಳು ಯಾವುದು ಇಟ್ಕೊಂಡು ಹೋಗಿಲ್ಲ. ಹಂಗಾಗಿ ತೊಂದರೆ ಆಗ್ಬಿಡ್ತು ಪಚ್ಚಿ ಮರಿ. ಇವಾಗ ಬಂದು ನೆಲಕ್ಕೆ ಹಾಕಿದ್ದೀನಿ, ಎಲ್ಲ ತೆಗೆದು ಒರೆಸಿ ನೆಲದ ಮೇಲೆ ಹಾಕಿದ್ದೀನಿ. ಸುಮ್ಮನೆ ಆಟ ಆಡ್ತಿದ್ದಾಳೆ. 2 ಥರದ್ದು ಡ್ರಾಪ್ಸ್ ಕೊಟ್ಟಿದ್ದಾರೆ. ಡೈಲಿ 1 ಅವರ್ ಒಂದ್ಸರಿ, ಈ ವೀಕ್ ಪೂರ್ತಿ 1 ಅವರ್ ಒಂದ್ಸರಿ ಹಾಕೋಬೇಕಂತೆ. ಆ್ಯಂಡ್ ದೆನ್ ನೆಕ್ಸ್ಟ್ ವೀಕಿಂದ 2 ಅವರ್ಸ್ಗೊಂದ್ಸರಿ ಹಾಕೋಬೇಕು ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ 1 ಮಂತ್ ಕಂಪ್ಲೀಟಾಗಿ ಹಾಕೊಳ್ಳೋದಕ್ಕೆ ಹೇಳಿದ್ದಾರೆ. ನಾನು ಯಾಕೆ ಪದೇ ನಿಮಗೆ ಕಣ್ಣು ಮುಚ್ತಾ ಇದ್ದೀನಿ ಅಂದರೆ, ನಿಮಗೆ ನೋಡೋದಕ್ಕೆ ಒಂಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಣ್ಣು ಮುಚ್ತಾ ಇದ್ದೀನಿ. ಅದರ್ವೈಸ್ ಕಣ್ಣು ಓಪನ್ ಮಾಡಿ ಮಾತಾಡ್ಬೋದು, ಮತ್ತು ಬೇರೆ ಥರ ಕಾಣಿಸುತ್ತೆ ಅಂತ ಅಂದ್ಕೊಂಡು ಕಣ್ಣು ಮುಚ್ತಾ ಇದ್ದೀನಿ. ಸೊ ಫೈನಲಿ ಸ್ವಲ್ಪ ಮನಸ್ಸು ಹಗುರ ಆಯಿತು. ಓಕೆ, ನನಗೂ ಕೂಡ ಏನಾಗಿಲ್ಲ, ಎಲ್ರಿಗೂ ಆಗೋ ಥರನೇ ಒಂದು ಚಿಕ್ಕ ಗಾಯ ಆಗಿದೆ, ಇನ್ಫ್ಲಮೇಷನ್ ಆಗಿದೆ ಅಂತ ಅನಿಸಿ ಸುಮ್ಮನಾದೆ. ಮಿಂಚಿನ ಕೆಳಗೆ ಹಾಕಿದ್ದೀನಿ, ನೆಲದ ಮೇಲೆ ಮಲ್ಕೊಂಡು ಆಟ ಆಡ್ತಿದ್ದಾಳೆ. ನೆಲ ಹಿಂಗೆ ಕೆಬರ್ತಾಳೆ, ಹಿಂಗೆ ನೆಲನ ಹೆಂಗಮ್ಮ ಅದು ಕೆಬರೋದು, ಅಲ್ಲೇ ಮುಂದಕ್ಕೆ ಬರೋದಕ್ಕೆ ಚಡಪಡಿಸುತ್ತೆ ಇದು ಮರಿ. ಮುಂದಕ್ಕೆ ಹೋಗ್ತೀಯಮ್ಮ, ಮುಂದೆ ಬರ್ತಾವ. ಗೊಂಬೆ 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 ನನ್ನ ಮುದ್ದೆ ಗೊಂಬೆ. ಇದು ಚಿಣ್ಣು ಮರಿ ಆಟ. ಮಿಂಚು ಇನ್ನೋಡು, ಇಲ್ಲಿ ಮಿಂಚು. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದು ಫಸ್ಟ್ ಇವಳನ್ನ ಮಲಗಿಸಿದ್ರೆ ಎಷ್ಟೊಂದು ಕೆಲಸ ಇದೆ. ಬಟ್ಟೆ ಎಲ್ಲ ಮಡಿಸ್ಬೇಕು, ಮತ್ತು ನಾನು ಹೇಳಿದ್ನಲ್ಲ ಬೆಳಗ್ಗೆ ಎಲ್ಲ ಬಿಟ್ಟೋಗಿರೋ ಕೆಲಸ ಹಂಗೆ ಇದೆ ಅಂತ ಅಂದ್ಕೊಂಡು ಬಂದು ಬಟ್ಟೆ ಮಾಡಿಸ್ತಾ ಇದ್ದೆ. ಇನ್ನೇನು ಇವಳನ್ನ ಹಾಕಿ ಮಲಗಿಸೋಣ ಅಂತ ಅಂದ್ಕೊಂಡು ಮಲಗ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಗಲಾಟೆ ಮಾಡ್ತಿದ್ದಾಳೆ. ಬಿಟ್ಟು ಅವಳು ಹೆಂಗೆ ಗಲಾಟೆ ಮಾಡ್ಲಮ್ಮ, ಏಯ್ ಯಾರದು ಭುಜ, ಅಲ್ಲಡಿ ಅವಳು ಸೌಂಡ್ ನೋಡಿ ಹೆಂಗೆ ಮಾಡ್ತಾಳೆ. ಏಯ್ ಭುಜ, ಭುಜ ಯಾರದು ನೋಡಿ ನೋಡಿ ನೋಡಿ, ಕಾಲೆಲ್ಲ ಹೆಂಗೆ ಇದು ಒದಾಡ್ಕೊಂಡು ಎಂಜಾಯ್ ಮಾಡ್ತಾಳೆ. ನಮ್ಮ ಮಿಂಚು ಚಿನ್ನ ಕುರುಳಿ ಭಾರಿ ತರಲೆ ಇದ್ದಾಳೆ ಅವಳು. ಏಯ್ ಭುಜ, ಭುಜ ಭುಜ, ಏಯ್ ಭುಜ ಯಾರದು ನಗದು, ಏಯ್ ಭುಜ. ಅಲ್ಲಲ್ಲ ಎಷ್ಟು ಗಲಾಟೆ ಮಾಡ್ತೀಯ ನೀನ. ಏಯ್ ಏಯ್ ಯಾರದು, ಏಯ್ ಭುಜ, ಏ ಕಳ್ಳ ಭುಜ.
ಅವಳ ರಿಯಾಕ್ಷನ್ ನೋಡ್ಬೇಕು ನೀವು, ಇನ್ನೂ ಚೆನ್ನಾಗಿ ರಿಯಾಕ್ಷನ್ ಕೊಡ್ತಾಳೆ. ಹಾಂ, ಇದು ನೋಡಿ ಕೋತಿಮರಿ ಇಲ್ಲಿ ಬಂದು ನಿಂತ್ಕೊಂತು ಚಿಕ್ಕ ಚಿಕ್ಕ. ಅಮ್ಮ ಇದು ಅವ್ರಿಗೆ ನನ್ನ ಹತ್ರ ಜಾಸ್ತಿ ಅಟ್ಯಾಚ್ ಆಗ್ತಿದ್ದಾಳೆ ಮಿಟ್ಟು. ಯಾಕಂದರೆ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮ ಅಲ್ಲಿ ಇರ್ತಾರೆ, ನನ್ನ ಹತ್ರನೇ ಇದು. ಎಷ್ಟು ಮುದ್ದಾಗಿ ಮಾತಾಡ್ತಾಳೆ, ಎಷ್ಟು ಚೆನ್ನಾಗಿರ್ತಾಳೆ. ಅಮ್ಮ ನೀನು ಇಳಿಯೇ ಇಳಿ, ನಾನು ಬರ್ತೀನಿ ಅಲ್ಲಿ. ಇಲ್ಲಿ ನೋಡಿ ಇದು ಇವಾಗ ಹೆಂಗೆ ನಗ್ತಾಳೆ. ಏಯ್ ಭುಜ, ಏಯ್ ಭುಜ, ಯಾರದು ಭುಜ. ಫೋನ್ ತೋರಿಸಿದ್ರೆ ಈ ಕತೆ ಆಡೋದು, ಸ್ಟ್ರಕ್ ಆಗ್ಬಿಡ್ತಾಳೆ ಫೋನ್ ಹತ್ರ. ನಮ್ಮ ಮಿಂಚುನ ಮಲಗಿಸೋತ್ಲಿಗೆ ಸುಮಾರು ಹೊತ್ತಾಯಿತು. ಮಲಗಿಸ್ಲೇಬೇಕು, ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ. ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂತು, ಎಲ್ಲ ಕೆಲಸ ಮುಗಿಸ್ಕೊಂಬರ್ದ್ರು. ಅಂದರೆ ಮನೆಗೆ ಬರೋದ್ರೊಳಗೆ 3 ಗಂಟೆ ಆಗಿತ್ತಲ್ವ. ಇನ್ನೇನು ಚಿಟ್ಟಿ ಬಂದುಬಿಡ್ತಾನೆ. ಅವ್ನು ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಬರೋದ್ರೊಳಗು ನಾನು ಏನು ಕೆಲಸ ಮುಗಿಸ್ಕೊಂಡಿಲ್ವಲ್ಲ ಅನ್ನೋ ಒಂದು ಫೀಲ್ ಬಂತು ನನಗೆ. ಹಾಗಾಗಿ ಅವಳನ್ನ ಬಲವಂತವಾಗೇ ಮಲಗಿಸಿದ್ದು, ಫೋರ್ಸಬಲಿ ಮಲಗಿಸಿ ನಾನು ಇಲ್ಲೆಲ್ಲ ಬಟ್ಟೆಗಳನ್ನೂ ಮಡ್ಚ್ಕೊಂತ ಕೂತ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ಇದೆ ಅಷ್ಟೇ, ಇದಿಷ್ಟು ಇದೆ. ಆ್ಯಂಡ್ ಈ ರೂಮಲ್ಲಿ ಇತ್ತೀಚೆಗೆ ಮಕ್ಕಳು ಬಟ್ಟೆ ಇಟ್ಟಿದ್ದೀನಲ್ವ, ಇದೆಲ್ಲ ತುಂಬ ಕಚಾಟಿ ಕಾಣಿಸುತ್ತೆ. ಏನು ಮಾಡೋದು, ಎಷ್ಟು ಸರಿ ಇಟ್ಟರು ಕೂಡ ಹೀಗೆ. ನಾನು ಅಂದ್ಕೊಂಡಿರೋ ಥರ ಆರ್ಗನೈಸರ್ಸ್ ಬರೋವರೆಗೂ, ಕಂಟೈನರ್ಸ್ ಬರೋವರೆಗೂ ಅದು ಹಂಗೆ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಮಿಟ್ಟು ಆಟ ಆಡ್ತಿದ್ದಾಳೆ. ಮಿಟ್ಟು ಮಲ್ಕೊಳ್ಳಲ್ಲ ನೀನು ಇವತ್ತು? ಮಕ್ಕನಲ್ಲ ಯಾಕಮ್ಮ? ಒಬ್ಬಳೇ ಆಡ್ತಾಳೆ, ನನ್ನ ಜೊತೆ ತಲೆ ತಿಂತಾಳೆ. ಬಿಟ್ಟರೆ ಅವಳಿಗೂ ಅಸಲು ಬೇಜಾರು ಅನ್ನೋದೇ ಆಗಲ್ಲ. ಸೊ ಆರಾಮ್ಸೆ ಇದ್ದಾಳೆ. ನಾನು ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀನಿ ಅವಳೊಬ್ಬಳೇ ಇದ್ಬಿಟ್ರೆ. ಇನ್ನು ಆ ಪುಟಾಣಿ ಮಲಗಿದ್ದಾಳೆ, ತುಂಬ ಬೇಗ ಎದ್ದೇಳ್ತಾಳೆ. ಆ್ಯಂಡ್ ಮಿಟ್ಟುಗೆ ಇದು ನಿಪ್ಪಲ್ ಹೆಂಗೆ ಕಾಣಿಸ್ತಿದೆ, ಇನ್ಮೇಲೆ ನಿಪ್ಪಲ್ ಅಭ್ಯಾಸ ತಪ್ಪಿಸ್ತಾ ಇದ್ದೀನಿ. ಏನೋ ಒಂದು ಐಡಿಯಾ ಮಾಡಿದ್ದೀನಿ, ಮತ್ತು ಇವಾಗ ಬಾಯ್ ಬಿಟ್ಟು ಹೇಳೋದು ಬೇಡ, ಅವಳಿಗೆ ಅರ್ಥ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ. ಬಟ್ ಏನು ಗೊತ್ತಾ, ನಿಪ್ಪಲ್ಗೆ ನಮ್ಮ ಮಿಟ್ಟುಗೆ ಏನೋ ಅಂತಾಳೆ. ಮಿಟ್ಟು ಏನಮ್ಮ ಅದು? ಹಾಂ, ನೀನೇನಂತೀಯ? ತಿಪ್ಪಲ್ಲು. ಎಷ್ಟು ಜಾಣ್ರಿದ್ದೀರಲ್ಲ ನೀವು. ನೋಡಿ, ಅವಳು ಆ್ಯಕ್ಚುಲಿ ನಿಪ್ಪಲ್ಗೆ ತಿಪ್ಪಿಲಿ ಅಂತಾಳೆ. ನಮ್ಮ ಮನೇಲಿ ಎಲ್ಲರೂ ರೇಗಿಸ್ತೀವಿ ತಿಪ್ಪಿಲಿ ಅಂತೇಳಿ. ಬಟ್ ಇವಾಗ ನಾನು ನಿಪ್ಪಲ್ ಅಂತಂದಿದ ತಕ್ಷಣ ಏನಂತಾಳೆ ನೋಡಿ, ನಿಪ್ಪಲ್ಲ ಅಂತ ಇದ್ದಾಳೆ. ಸಖತ್ ಕ್ಲೆವರ್ಡ್ ಇದ್ದಾರೆ 3 ಜನ. ಇದೇನಪ್ಪ ಅಂತಂದರೆ, ನನಗೆ ಇವಾಗ ತಾನೇ ಮೆಡಿಸಿನ್ಸ್ ಕೊಟ್ಟಿರೋದು. ಇದೊಂದು ಕೊಟ್ಟಿದ್ದಾರೆ, ಮತ್ತು ಇದೊಂದು ಕೊಟ್ಟಿದ್ದಾರೆ. 2 ಡ್ರಾಪ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಫೀಡಿಂಗ್ ಮದರ್ ಆಗಿರೋದ್ರಿಂದ ನನಗೆ ಟ್ಯಾಬ್ಲೆಟ್ಸ್ ಏನು ಕೊಡಲಿಲ್ಲ. ಬಟ್ 1 ವೀಕ್ ಆದಮೇಲೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇದು 2 ದಿನ ಕಂಪಲ್ಸರಿ 1 ಅವರ್ಗೆ ಒಂದ್ಸರಿ ನಾನು ಹಾಕ್ಕೋಬೇಕು, 2 ಡೇಸ್. ಆ್ಯಂಡ್ ಅದಾದಮೇಲೆ 2 ಅವರ್ಸ್ ಒಂದ್ಸರಿ ನಾನು 1 ವೀಕ್ ಹಾಕ್ಕೊಂಡು ಅವ್ರ ಹತ್ರ ಹೋಗ್ಬೇಕು. ಮತ್ತೆ ನೆಕ್ಸ್ಟ್ ವಿಸಿಟ್ ಇದೆ. ಆ್ಯಂಡ್ ಇದು ಡೈಲಿ ಬೆಳಗ್ಗೆ ಮತ್ತು ರಾತ್ರಿ 1 ಹನಿ ಇಟ್ಕೋಬೇಕು. ಆ್ಯಂಡ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಮಗುಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಆ್ಯಕ್ಚುಲಿ ನಾವೇನಂತಂದರೆ ಹಾಲು ಕುಡಿಸ್ತಿರ್ತೀವಿ, ಸೊ ಮಕ್ಕಳಿಗೂ ಕೂಡ ಅದ್ರ ಮೂಲಕ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದ ತಕ್ಷಣ ಒಂದು ಕೈಯಲ್ಲಿ ಇದು ಏನೋ ಕಣ್ಣಿರುತ್ತಲ್ವ, ಸೊ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಡ್ರಾಪ್ಸ್ ಹಾಕ್ಕೊಂಡಿದ್ದ ತಕ್ಷಣ, ಒಂದು ನಿಮಿಷ ಕಾಣಿಸ್ತಿಲ್ಲ, ಹಾಂ, ಡ್ರಾಪ್ಸ್ ಹಾಕ್ಕೊಂಡಿದ್ದ ತಕ್ಷಣ ಆ್ಯಕ್ಚುಲಿ ಈ ಕೈಯನ್ನು ಹೀಗೆ ಪ್ರೆಸ್ ಮಾಡಿ ಇಟ್ಕೊಳ್ಳೋಕೆ ಹೇಳಿದ್ದಾರೆ. ಸೊ ಹಾಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಾವು ಏನು ಹಾಕೊತೀವಲ್ಲ ಅದು ಹೋಗಲ್ಲ ಒಳಗಡೆ ಅಂತೇಳಿ. ಸೊ ಅದು ನನ್ನ ಮೂಲಕ ನನ್ನ ಮಗುಗೆ ಹೋಗಲ್ಲ ಅನ್ನೋ ಕಾರಣಕ್ಕೆ ಡ್ರಾಪ್ಸ್ ಹಾಕಿದ ತಕ್ಷಣ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳೋಕೆ ಹೇಳಿದ್ದಾರೆ. ಸೊ ಇವಾಗ ಆಲ್ರೆಡಿ ನಾನು 1 ಅವರ್ ಆಯಿತು ಅಮ್ಮನ ಮನೆಯಿಂದ ಬಂದು. ಸೊ ಈಗ ಡ್ರಾಪ್ಸ್ ಹಾಕ್ಕೋಬೇಕು ಅಂತೇಳಿ ನೆನಪಾಯಿತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಚಿಟ್ಟು ಕಸ ಎಲ್ಲ ಹೊಡ್ಕೊಂಡಾದ್ಮೇಲೆ ಚಿಟ್ಟಿ ಬಂದಿದ್ದಾನೆ. ಚಿಟ್ಟಿ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತಾಯಿತು. ಬಂದ ತಕ್ಷಣ ನಾನು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಮಿಟ್ಟು ಹಿಡ್ಕೊಂಡಿದ್ಲು ಫೋನ್ ಅಂತೇಳಿ. ಹಾಯ್, ನಿಜವಾಗ ಹೆಂಗಿತ್ತು ಇವತ್ತೊಂದು ದಿನ ಹೋಗಿದ್ದು? ಚೆನ್ನಾಗಿತ್ತಾ? ಏನಂತ ಮಾತಾಡ್ಸಿದ್ರು? ನೀ ಹೇಳು ಜೋರಾಗಿ, ಹಿಂಗೆ ವಾಯ್ಸೇ ಇಲ್ಲ ನಂಗೆ ಮಾಡ್ತೀಯಲ್ಲ. ಏನ್ ಕೇಳಿದ್ರು? ನಮ್ಮ ಕೊಟ್ಟೆ ಅಲ್ಲ, ಐತ್ ನೋಡ್ತಾ ಏನಂತ ಕೇಳಿದ್ರು? ವಾಯ್ಸೇ ಬರಲ್ಲ ಹಿಂಗೇನಾದ್ರು ಮಾತಾಡೋವಾಗ. ಸ್ಕೂಲಿಗೆ ಹೋಗಿ ಬಂದಿದ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಂತೆ ಚಿಟ್ಟಿಗೆ. ಆಮೇಲೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ. ಅವ್ನಿಗೆ ಇವಾಗ ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ. ಬರ್ಕೋಬೇಕು ಅಂತೆಲ್ಲ ಹೇಳಿ ನೀಟಾಗಿ ಬರೆದು ಕುಂದಿಸಿದ್ದೀನಿ. ಇದು ನಾನು ಬರ್ಕೊಟ್ಟಿದ್ದೀನಿ ಅವನಿಗೆ. ಇವರಿಬ್ಬರು ಮಲ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಚಿಟ್ಟಿ ಬಾಸ್ ಇಲ್ಲಿ ಹೋಮ್ವರ್ಕ್ ಮಾಡ್ಕೊತಿದ್ದಾನೆ. ಪಾಪ ತುಂಬ ದಿನ ಆದಮೇಲೆ ಮತ್ತೆ ಹೋಮ್ವರ್ಕ್ ಮಾಡ್ಕೋಬೇಕು ಅಂದಿದ್ದಕ್ಕೆ ಹಿಂಸೆ ಆಗ್ತಾಯಿದೆ ಅವನಿಗೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಇಷ್ಟೊತ್ತು ಕೂತ್ಕೊಂಡು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡಿದ್ದೀನಿ, ಯಾಕೆಂದರೆ ರಸಮ್ ಮಾಡಬೇಕು. ರಸಮ್ ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಯಾಕೋ ತುಂಬ ದಿನಗಳಿಂದ ಹೆಲ್ತ್ ಅಪ್ಸೆಟ್ ಆಗ್ತಾ ಇರೋದಕ್ಕೆ ಮತ್ತು ಈ ಥರ ಕಣ್ಣಾಗಿರೋದಕ್ಕೆ ಒಂದು ವಾರದಿಂದ ಆಲ್ಮೋಸ್ಟ್ ಚಪಾತಿ ಮುದ್ದೆ ಈ ಥರದ್ದು ಏನು ಮಾಡ್ಕೊಂಡೇ ಇಲ್ಲ. ಆ್ಯಂಡ್ ಮತ್ತು ಇವಾಗ ನಾನು ರಸಮ್ ಸ್ಪೆಷಲಾಗಿ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನೆಲ್ಲ ತೋರಿಸೋಣ ಇವತ್ತು, ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಏನು ಮಾಡಲಿ, ಸಂಜೆ ಮೇಲೆ ಸಖತ್ ಮಳೆ ದಾವಣಗೆರೆಯಲ್ಲಿ ಇವತ್ತು. ಸೊ ಮಳೆ ಬಂತು ಅಂದರೆ ನಮ್ಮ ಮನೇಲಂತೂ ಕರೆಂಟ್ ಇರಲ್ಲ. ಅಂದರೆ ನಮ್ಮ ಏರಿಯಾದಲ್ಲಿ ತುಂಬ ಕರೆಂಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಪದೇ ತೆಗೆಯೋದಕ್ಕೆ ನನ್ನ ಮಗನ ಹೋಮ್ವರ್ಕ್ ಆಗಲಿಲ್ಲ, ನಾನು ಅಡುಗೆ ಆಗಲಿಲ್ಲ. ಮತ್ತು 9:30ಗೆ ಎದ್ದು ಕರೆಂಟ್ ಬಂದಾಗ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದೆ ಆಯಿತು. ಹಾಗೆ ಮಿಂಚುಗೋಸ್ಕರ ಸ್ವಲ್ಪ ಕಕ್ಕ ಬಟ್ಟೆಗಳನ್ನು ಕೂಡ ಎಲ್ಲದೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಜಯಂತ್ ಬಂದು ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಅವನಿಗೆ ಫಸ್ಟ್ ಡೇ ಅಂತೇಳಿ ಹೋಮ್ವರ್ಕ್ ಮಾಡಿಸ್ತಿದ್ದಾರೆ, ತುಂಬ ದಿನ ಗ್ಯಾಪ್ ಆಯಿತು ಅಂತೇಳಿ. ಫ್ರೆಂಡ್ಸ್, ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಮತ್ತೆ ನಾಳೆ ಏನಿದೆ ಅದನ್ನೇ ನಾನು ಲಾಗ್ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಚಿಕ್ಕ ಪುಟ್ಟ ನಮ್ಮ ಲೈಫ್ ಸ್ಟೈಲಲ್ಲಿ ಏನೆಲ್ಲ ನಡೀತಿದೆ ಅದೆಲ್ಲ ಕೂಡ ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬೈ ಬಾಯ್, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್.